ಎಲ್ರಿಗೂ ನಮಸ್ಕಾರ. ಜಿರೋದ ಮಾರ್ಕೆಟ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ 2 ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ಇಂಡಿಯಾದ ಸಣ್ಣ ಬಿಸ್ನೆಸ್ಗಳಿಗೆ ದೊಡ್ಡದಾಗಿ ಬೆಳೆಯೋದಕ್ಕೆ ಯಾಕೆ ಕಷ್ಟ ಆಗ್ತಿದೆ, ಇದಾದ್ಮೇಲೆ ಸ್ಟೀಲ್ ರೇಟ್ ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಇವತ್ತು 3 ಏಪ್ರಿಲ್ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಇಂಡಿಯಾದ ಎಂಎಸ್ಎಂಇಗಳು ಚಿಕ್ಕದಾಗಿ ಯಾಕೆ ಉಳಿದುಕೊಂಡಿದೆ? ಇಂಡಿಯಾದ ಚಿಕ್ಕ ಬಿಸ್ನೆಸ್ಗಳು ದೊಡ್ಡದಾಗೋದು ಯಾಕಷ್ಟು ಕಷ್ಟ? ಇತ್ತೀಚೆಗೆ ICR/IER ರಿಪೋರ್ಟ್ನ ನೋಡಾದ್ಮೇಲೆ ನಮಗೆ ಈ ಪ್ರಶ್ನೆ ಬಂತು. ಸ್ಮಾಲ್ ಬಿಸ್ನೆಸ್ ಅಂದ್ರೆ ಮೈಕ್ರೋ, ಸ್ಮಾಲ್ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ ಇಂಡಿಯಾದ ಗ್ರೋತ್ ಸ್ಟೋರಿಗೆ ತುಂಬಾನೇ ಮುಖ್ಯ ಅಲ್ವಾ? ಅವರು ನಮ್ಮ ಎಕನಾಮಿನ ಕ್ರಿಯೇಟ್ ಮಾಡೋ ವ್ಯಾಲ್ಯೂನ 16.5% ಇದ್ದಾರೆ. ಅಂದ್ರೆ ಸರಿಸುಮಾರು 120 ಮಿಲಿಯನ್ ಜನರಿಗೆ ಕೆಲಸ ಕೊಡ್ತಾರೆ. ಹಾಗೆ ನಮ್ಮ ಎಕನಾಮಿನ ಸಪೋರ್ಟ್ ಮಾಡ್ತಾರೆ ಕೂಡ. ಅವರು ಬೆಳೆಯೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇಂಡಿಯಾ ಬೆಳೆಯೋದು ತುಂಬಾನೇ ಕಷ್ಟ ಆಗತ್ತೆ. ನೋಡೋಕೆ ಇದೇ ರೀತಿ ಕಾಣಿಸುತ್ತೆ. ರಿಫಾರ್ಮ್ಸ್ ಸ್ಕೀಮ್ ಮತ್ತೆ ಎಕನಾಮಿಕ್ ಗ್ರೋತ್ ಇದ್ರೂ ಕೂಡ ನಮ್ಮ MSMEಗಳು ಬೆಳೆಯೋದಕ್ಕೆ ಆಗ್ತಿಲ್ಲ. ಅವೆಲ್ಲ ಚಿಕ್ಕದಾಗಿದೆ ಕೂಡ, ಮತ್ತೆ ಪವರ್ ಇಲ್ಲದೆ ಇದೆ ಅಂತಾನೂ ಹೇಳ್ಬೋದು. ಇದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಜಾಬ್ ಸಿಗದೆ ಇರೋದಕ್ಕೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸರಿಯಾಗಿ ಇಲ್ಲದೆ ಇರೋದಕ್ಕೆ ಇದೇ ಕಾರಣ. ಏನ್ ನಡೀತಿದೆ? ಇಂಡಿಯನ್ MSMEಗಳು ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ದೊಡ್ಡದಾಗೋದಕ್ಕೆ ಯಾಕೆ ಅಷ್ಟು ಕಷ್ಟಪಡ್ತಿದ್ದಾರೆ? ನಮ್ಗೆ ಎಲ್ಲ ಗೊತ್ತು ಅಂತಾನೂ ಹೇಳೋದಕ್ಕಾಗಲ್ಲ. ಆದ್ರೆ ನಮ್ಗೆ ಏನ್ ವಿಷಯ ಗೊತ್ತಿದೆಯೋ ಅದನ್ನ ನಾನು ನಿಮ್ಮ ಹತ್ರ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಿಕ್ಕ ಬಿಸ್ನೆಸ್ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೆ. ಆದ್ರೂ ನೋಡೋಕೆ ಸ್ವಲ್ಪ ಸಮಾಧಾನ ಆಗುವಂತಹ ವಿಷಯ ಇಲ್ಲಿದೆ ನೋಡಿ. ಇಂಡಿಯಾದ ಬಿಸ್ನೆಸ್ ಎಷ್ಟು ಚಿಕ್ಕದಿದೆ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ MSMEಗಳು ಮುಖ್ಯ ಆದ್ರೂ ಕೂಡ ಅವು ಎಕನಾಮಿಕಲಿ ಸ್ವಲ್ಪ ಹಿಂದೆನೆ ಉಳ್ಕೊಂಡಿದ್ದಾರೆ. ಯಾಕೆ ಹಿಂಗಾಗ್ತಿದೆ? ತುಂಬಾ ಚಿಕ್ಕದಿರೋದೇ ದೊಡ್ಡ ಸಮಸ್ಯೆ ಏನಾದ್ರೂ ಆಗ್ತಾ ಇದೆಯಾ? ಇಂಡಿಯಾದಲ್ಲಿ ತುಂಬಾ ಚಿಕ್ಕ ಬಿಸ್ನೆಸ್ಗಳು ಇರೋದು ಅಂದ್ರೆ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಅವರಲ್ಲಿ 10 ಜನಕ್ಕಿಂತ ಕಮ್ಮಿ ಕೆಲಸ ಮಾಡ್ತಿರ್ತಾರೆ. ಗವರ್ಮೆಂಟ್ ಉದ್ಯಮ್ ಪೋರ್ಟಲ್ ಅಂತ ಮಾಡ್ಕೊಂಡಿದೆ. ಅಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿಗೆ ಬಗ್ಗೆ ಮಾತ್ರ ಮಾಹಿತಿ ಸಿಗತ್ತೆ. ನೋಡಿ, ಇಲ್ಲಿ ಆ ಡೇಟಾ ಪ್ರಕಾರ ನಾವು ನೋಡಿದಾಗ 98% ಬಿಸ್ನೆಸ್ ಮೈಕ್ರೋ ಸೈಜ್ ನಲ್ಲಿದೆ. ಇನ್ನು ರಿಜಿಸ್ಟರ್ ಆಗದ ಇರೋರ್ ಬಗ್ಗೆನೂ ಕೂಡ ನಮ್ಗೇನು ಗೊತ್ತಿಲ್ಲ. ಇನ್ನು 85% MSMEಗಳು ಈ ಉದ್ಯಮದಲ್ಲಿ ರಿಜಿಸ್ಟರ್ ಆಗೇ ಇಲ್ಲ. ಅಂದ್ರೆ ಅವರು ಓನ್ ಅಕೌಂಟ್ ವರ್ಕರ್ಸ್ ಆಗಿರ್ತಾರೆ. ಅಂದ್ರೆ ನಾವು ಡೀಟೇಲ್ಡ್ ಆಗಿ ನೋಡಿದಾಗ ಅವ್ರ ಹತ್ರ ಯಾರು ಕೂಡ ಕೆಲಸ ಮಾಡ್ತಿರಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಸರಿ ಇಲ್ಲ. ಇಲ್ಲಿ ಇನ್ಫಾರ್ಮಾಲಿಟಿ ಜಾಸ್ತಿ ಇರೋದ್ರಿಂದ ಕೇವಲ 11% ಮ್ಯಾನುಫ್ಯಾಕ್ಚರಿಂಗ್ MSMEಗಳು ರಿಜಿಸ್ಟರ್ ಆಗಿದ್ದಾರೆ ನೋಡಿ. ಚಿಕ್ಕ ಸೈಜ್ ಇರೋದ್ರಿಂದ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಇನ್ನು ದೊಡ್ಡ ಫರ್ಮ್ಗಳಲ್ಲಿ ಈ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಅವ್ರ ಹತ್ರ ಎಕನಾಮೀಸ್ ಆಫ್ ಸ್ಕೇಲ್ ಇರೋದ್ರಿಂದ. ಆದ್ರೆ ಇಂಡಿಯಾದಲ್ಲಿ ಸಣ್ಣ ಬಿಸ್ನೆಸ್ ಗಳ ಪ್ರೊಡಕ್ಟಿವಿಟಿನ ನಾವು ನೋಡಿದಾಗ ದೊಡ್ಡ ಬಿಸ್ನೆಸ್ಗಿಂತ 4 ಪಟ್ಟು ಕಮ್ಮಿ ಇದೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಸಣ್ಣ ಬಿಸ್ನೆಸ್ಗಳು ದೊಡ್ಡ ಬಿಸ್ನೆಸ್ಗಿಂತ 14% ಅಷ್ಟೇ ಪ್ರೊಡಕ್ಟಿವ್ ಆಗಿರ್ತಾರೆ. ಇದರಿಂದ ತುಂಬಾ ಜನರ ಎಫರ್ಟ್ಸ್ ಏನಿರುತ್ತೆ ಅದು ವೇಸ್ಟ್ ಆಗತ್ತೆ. ಮತ್ತೆ ಎಕನಾಮಿಗೂ ಕೂಡ ಯಾವುದೇ ರೀತಿ ಲಾಭ ಬರಲ್ಲ. ಆದ್ರೆ ಯಾಕೆ ನಾವು ಇಷ್ಟು ಕೆಟ್ಟದಾಗಿ ಇದೀವಿ? ಇಂಡಿಯನ್ ಬಿಸ್ನೆಸ್ ಗಳಿಗೆ ಇರುವ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ನೋಡಿ, ಇಂಡಿಯನ್ ಬಿಸ್ನೆಸ್ ಚಿಕ್ಕದಾಗಿ ಇರೋಕೆ ಕಾರಣ ಇಲ್ಲ, ಬೆಳೆಯೋದಕ್ಕೆ ತುಂಬಾ ಕಷ್ಟ ಇದೆ. ಅವರು ಚಿಕ್ಕದಾಗಿ ಇರೋಕೆ ಇಂಡಿಯನ್ ಎಕನಾಮಿಯಲ್ಲಿರೋ ಬೇರೆ ಬೇರೆ ಪ್ರಾಬ್ಲಮ್ಸ್ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಬಿಸ್ನೆಸ್ ಸ್ಕೇಲ್ ಮಾಡೋಕೆ ಕಷ್ಟ ಆಗುತ್ತೆ. ಇನ್ನು ರಿಸರ್ಚರ್ಸ್ ಕಂಡು ಹಿಡಿದಿರೋ ಕೆಲವು ಮುಖ್ಯ ಪ್ರಾಬ್ಲಮ್ಸ್ ಗಳು ಇಲ್ಲಿದೆ ನೋಡಿ. ನಂಬರ್ 1, ಇಂಡಿಯಾದ ರೆಗ್ಯುಲೇಷನ್ಸ್ ಗ್ರೋತ್ ತಡೆಯುತ್ತೆ. ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋದು ಕಷ್ಟ ಅಂತ ನಾನು ನಿಮ್ಗೆ ಹೇಳಿದೆ. ಒಂದು ಬಿಸ್ನೆಸ್ಗೆ ಟ್ಯಾಕ್ಸ್ ಆಗಿರ್ಬೋದು, ಲೈಸೆನ್ಸ್, ಈ ರಿಕ್ವೈರ್ಮೆಂಟ್ಸ್ ಮತ್ತೆ ಇನ್ಸ್ಪೆಕ್ಷನ್ಸ್ ತರ ಬೇಕಾದಷ್ಟು ರೂಲ್ಸ್ ನ ಫಾಲೋ ಮಾಡಬೇಕು. ಬಿಸ್ನೆಸ್ ಮಾಡೋದಕ್ಕೆ ಬೇಕಾದಷ್ಟು ತೊಂದರೆಗಳು ಕೂಡ ಇದೆ. ನೀವು ಎಷ್ಟು ದೊಡ್ಡದಾಗಿರ್ತೀರೋ ಅಷ್ಟೇ ಕಷ್ಟನೂ ಕೂಡ ಆಗುತ್ತೆ. ಈಗ ದೊಡ್ಡ ಫರ್ಮ್ಸ್ಗೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗತ್ತೆ. ಯಾಕೆ ಅಂದ್ರೆ ಅಲ್ಲಿ ರೂಲ್ಸ್ ಗಳಾಗಿರ್ಬೋದು, ಟ್ಯಾಕ್ಸಸ್ ಅಂಡ್ ಕಂಪ್ಲೈಯನ್ಸ್ ನ ಫಾಲೋ ಮಾಡಬೇಕಾಗತ್ತೆ. ಇನ್ನು ಸಣ್ಣ ಕಂಪನಿಗಳು ಇದನ್ನೆಲ್ಲ ತಪ್ಪಿಸ್ಕೊಳ್ಬಹುದು. ಹಾಗೇನೆ ಇದರಿಂದ ಸಣ್ಣ ಕಂಪನಿಗಳು ದೊಡ್ಡದಾಗೋದಕ್ಕೆ ಇಷ್ಟನೇ ಪಡಲ್ಲ. ಅದಕ್ಕೆ ನಮ್ಮಲ್ಲಿ ತುಂಬಾ ಚಿಕ್ಕ ಮತ್ತೆ ಕಡಿಮೆ ಪ್ರೊಡಕ್ಟಿವಿಟಿ ಇರುವಂತಹ ಕಂಪನಿಗಳು ಜಾಸ್ತಿ ಇದಾವೆ. ಹಾಗೆ ದೊಡ್ಡ ಕಂಪನಿಗಳು ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ಒಂದು ಸ್ಟಡಿ ಪ್ರಕಾರ ನಾವು ಈ ತರ ತೊಂದರೆ ಕೊಡುವಂತಹ ರೂಲ್ಸ್ ಗಳೆಲ್ಲನೂ ಕೂಡ ತೆಗೆದು ಹಾಕಿದ್ರೆ ನಮ್ಮ ಎಕನಾಮಿ ಪ್ರೊಡಕ್ಟಿವಿಟಿನೂ ಕೂಡ 50 to 60% ಜಾಸ್ತಿ ಆಗತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ನಮ್ಮ ಲೇಬರ್ ರೆಗ್ಯುಲೇಷನ್ಸ್ ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇಂಡಿಯನ್ ಲಾ ಪ್ರಕಾರ ನಿಮ್ಮಲ್ಲಿ 100 ಜನ ವರ್ಕರ್ಸ್ಗಿಂತ ಜಾಸ್ತಿ ಆದ್ರೆ ಲೇ ಆಫ್ ಮಾಡೋದಕ್ಕೆ ಅಥವಾ ಪ್ಲಾಂಟ್ ಕ್ಲೋಸ್ ಮಾಡೋದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಅನ್ನ ತಗೊಳ್ಬೇಕು. ಇದು ಬಿಸ್ನೆಸ್ ಅನ್ನ ಏನ್ ಮಾಡ್ಬೇಕು ಅನ್ನೋದಕ್ಕೆ ತೊಂದರೆ ಕೊಡತ್ತೆ. ಹಾಗೆ ಈ ಕಂಪನಿಗಳು ಒಂದು ದಾರಿನೂ ಕೂಡ ಹುಡ್ಕೊಳ್ಬೇಕಾಗತ್ತೆ. ತುಂಬಾ ಇಂಡಿಯನ್ಸ್ ಬಿಸ್ನೆಸ್ ಪೂರ್ತಿ ಟೈಮ್ ಕೆಲಸ ಕೊಡುವ ಬದಲು ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಜನರನ್ನ ಕೆಲಸಕ್ಕೆ ಇಟ್ಕೊಳ್ತಾರೆ. ಈಗ 100ಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡೋ ಕಂಪನಿಗಳಲ್ಲಿ 38% ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರ್ತಾರೆ ಅಂತಾನೆ ಹೇಳ್ಬೋದು. ಹೀಗಂತ ಒಂದು ಸ್ಟಡಿಯಲ್ಲಿ
ನಲ್ಲಿ ಗೊತ್ತಾಗಿದೆ. ಈ ಎಲ್ಲ ಕಾಂಪ್ಲಿಕೇಶನ್ಸ್ ಗಳಿಂದ ಸಣ್ಣ ಬಿಸ್ನೆಸ್ ಮೀಡಿಯಂ ಸೈಜ್ಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ದೊಡ್ಡ ಬಿಸ್ನೆಸ್ ಗಳಲ್ಲಿರೋ ವರ್ಕರ್ಗೆ ಈ ಲೀಗಲ್ ಪ್ರೊಟೆಕ್ಷನ್ ಇದ್ರೂ ಕೂಡ ಜಾಬ್ ಸಿಗೋದು ಕಷ್ಟ ಇರುತ್ತೆ. ಅದಕ್ಕೆ ತುಂಬಾ ಇಂಡಿಯನ್ ವರ್ಕರ್ಗಳಿಗೆ ಜಾಬ್ ಸೆಕ್ಯೂರಿಟಿ ಇರೋದೇ ಇಲ್ಲ ನೋಡಿ. ಮತ್ತೆ ಫರ್ಮ್ಸ್ ಗಳಲ್ಲಿ ನಾವು ನೋಡಿದಾಗ ಇದು ದೊಡ್ಡದಾಗೋದಕ್ಕೆ ಏನ್ ಕಾರಣನೂ ಕೂಡ ಇರಲ್ಲ. ಎರಡನೇದು, MSMEಗಳಿಗೆ ಜಾಸ್ತಿ ಫೈನಾನ್ಸಿಂಗ್ ಸಿಗಲ್ಲ. ಈಗ ಇಂಡಿಯನ್ MSMEಗಳಿಗೆ ದುಡ್ಡು ಸಿಗೋದು ಕಷ್ಟ. MSMEಗಳು ಬ್ಯಾಂಕ್ ಲೋನ್ಗೆ ಸರಿಯಾಗಿ ತೀರ್ಸೋದಿಲ್ಲ, ಅದಕ್ಕೆ ಹಾಗೆ ಅವರಿಗೆ ಸೆಕ್ಯೂರಿಟಿ ಕೂಡ ಇರೋದಿಲ್ಲ. ಇನ್ನು ಕ್ರೆಡಿಟ್ ಹಿಸ್ಟ್ರಿನ ನೋಡಿದಾಗ ಅದು ಕೂಡ ಸರಿ ಇರಲ್ಲ. ಇನ್ನು ಬ್ಯಾಂಕಿಂಗ್ ರಿಲೇಶನ್ಶಿಪ್ಸ್ ಚೆನ್ನಾಗಿರೋದಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಅವರಿಗೆ ಬೇಕಾಗಿರೋದು ದುಡ್ಡು ಸಿಗೋದು ಕಷ್ಟ ಆಗತ್ತೆ. ಇನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಟೆಕ್ನಾಲಜಿನ ಇಂಪ್ರೂವ್ ಮಾಡೋದಕ್ಕೂ ಸಹ ದುಡ್ಡೇ ಇರೋದಿಲ್ಲ. ಇನ್ನು ಇನ್ಫಾರ್ಮಲ್ ಎಂಟರ್ಪ್ರೈಸಸ್ಗೆ ತುಂಬಾನೇ ಕಷ್ಟ. ಅವರಿಗೆ ಬ್ಯಾಂಕ್ ಸಿಸ್ಟಮ್ ಸಪೋರ್ಟ್ ಮಾಡೋದಿಲ್ಲ. ಹಾಗೇನೆ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಹತ್ರ ದುಡ್ಡು ಕೇಳಬೇಕಾಗತ್ತೆ. ಇನ್ನು ಬದುಕೋದಕ್ಕೆ ಇದು ಸರಿ ಇರ್ಬೋದು, ಆದ್ರೆ ಬೆಳೆಯೋದಕ್ಕೆ ಇದು ಸಾಕಾಗಲ್ಲ. 2012ರಲ್ಲಿ IFC ಸ್ಟಡಿ ಪ್ರಕಾರ MSMEಗಳಿಗೆ ಸುಮಾರು $418 ಬಿಲಿಯನ್ ಅಷ್ಟು ದುಡ್ಡು ಬೇಕಾಗಿತ್ತು. ಆ ನಂಬರ್ ಈಗ ಇನ್ನೂ ಕೂಡ ಜಾಸ್ತಿ ಆಗಿರ್ಬೋದು. ದುಡ್ಡಿಲ್ಲದೆ ಇರೋದ್ರಿಂದ ಸಣ್ಣ ಕಂಪನಿಗಳು ದೊಡ್ಡದಾಗೋದಕ್ಕೆ ಆಗ್ತಾನೆ ಇಲ್ಲ. ಒಂದು ಸ್ಟಡಿ ಪ್ರಕಾರ ನಾವು ನೋಡಿದಾಗ ಫೈನಾನ್ಸ್ ಇಲ್ಲದೆ ಇರೋದು ಗ್ರೋತ್ಗೆ ತೊಂದರೆ ಕೊಡುತ್ತೆ ಅಂತ 1/3 ಈ ಒಂದು ಇನ್ಫಾರ್ಮಲ್ ಫರ್ಮ್ಸ್ ಹೇಳಿದ್ದಾರೆ. ಈಗ ಒಂದು ಬ್ಯಾಂಕ್ ಬ್ರಾಂಚ್ ಹತ್ರ ಇದೆ ಅಂತ ಅನ್ಕೊಳ್ಳಿ. ನಾನ್ ಫ್ಯಾಮಿಲಿ ಮೆಂಬರ್ಸ್ ಕೆಲಸಕ್ಕೆ ತಗೊಳ್ಳೋದು 25% ಹೆಚ್ಚಾಗುತ್ತೆ. ಬ್ಯಾಂಕ್ ಇಂದ ದುಡ್ಡು ತಗೊಂಡು ಅವರು ದೊಡ್ಡ ಕಂಪನಿ ಆಗ್ಬೋದು ಅಲ್ವಾ? ಫೈನಾನ್ಸ್ ಇಲ್ಲದೆ ಇರೋದ್ರಿಂದ ಪ್ರೊಡಕ್ಟಿವಿಟಿ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಹಾಗೆ ಸಣ್ಣ ಬಿಸ್ನೆಸ್ ಗಳಿಗೆ ಈ ಮಾಡರ್ನ್ ಮೆಷಿನರಿ ಮತ್ತೆ ಒಳ್ಳೆ ವಸ್ತುಗಳಾಗಿರ್ಬೋದು ಮತ್ತೆ ಪ್ರೊಸೆಸ್ ಇಂಪ್ರೂವ್ಮೆಂಟ್ಸ್ಗೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡಿರಲ್ಲ. ಈಗ ಪಾಲಿಸಿ ಮೇಕರ್ಸ್ ನ ತಗೊಂಡಾಗ ಇದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಸ್ಕೀಮ್ಸ್ ಇಂದ ತುಂಬಾ ದುಡ್ಡು SMEಗಳಿಗೆ ಹೋಗುತ್ತೆ. ಆದ್ರೂ ಸಣ್ಣ ಮತ್ತೆ ಇನ್ಫಾರ್ಮಲ್ ಫರ್ಮ್ಸ್ ನಾವು ನೋಡಿದಾಗ ಫೈನಾನ್ಷಿಯಲ್ ಗ್ಯಾಪ್ ಇದ್ದೇ ಇರತ್ತೆ ನೋಡಿ. ಮೂರನೇದು, ನಮ್ಮ ಹ್ಯೂಮನ್ ಕ್ಯಾಪಿಟಲ್ ಖಂಡಿತವಾಗ್ಲೂ ಸರಿ ಇಲ್ಲ. ಇಂಡಿಯನ್ ಫರ್ಮ್ಸ್ಗೆ ನಾವು ನೋಡ್ತೀವಿ ಅಂತಂದ್ರೆ ಈ ಮ್ಯಾನೇಜರಿಯಲ್ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ಇಂಡಿಯಾದಲ್ಲಿ ತುಂಬಾ ಮ್ಯಾನುಫ್ಯಾಕ್ಚರಿಂಗ್ MSMEಗಳನ್ನ ನಾವು ನೋಡಿದಾಗ ಫ್ಯಾಮಿಲಿ ಬಿಸ್ನೆಸ್ ಆಗಿರತ್ತೆ. ಮತ್ತೆ ಓನರ್ಸ್ಗೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇರೋದಿಲ್ಲ. ಹಾಗೇನೆ ಅವರು ಟ್ರೆಡಿಷನ್ ಆಗಿರ್ಬೋದು ಮತ್ತೆ ಇಂಟ್ಯೂಷನ್ ಬೇಸ್ ಮೇಲೆ ಡಿಸಿಷನ್ ಅನ್ನ ತಗೊಳ್ತಾರೆ. ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ನೋಡಿದಾಗ ರಿಸರ್ಚ್ ಪ್ರಕಾರ ಮುಂಬೈನ ಟೆಕ್ಸ್ಟೈಲ್ ಅಂದ್ರೆ ಈ ಪ್ಲಾಂಟ್ಸ್ಗೆ ಫ್ರೀ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಅನ್ನ ಕೊಟ್ಟಿದ್ರು. ಅವ್ರಿಗೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಮತ್ತೆ ಕ್ವಾಲಿಟಿ ಕಂಟ್ರೋಲ್ ತರ ಬೇಸಿಕ್ ಟ್ರೈನಿಂಗ್ ಕೂಡ ಕೊಟ್ಟಿದ್ರು. ಇದೆಲ್ಲ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅದರ ರಿಸಲ್ಟ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಕಂಪನಿಗಳು 17% ಪ್ರೊಡಕ್ಟಿವಿಟಿನೂ ಕೂಡ ಜಾಸ್ತಿ ಮಾಡಿದ್ರು. 3 ವರ್ಷ ಆದ್ಮೇಲೆ ಅವರು ಹೊಸ ಪ್ಲಾಂಟ್ ನ ಓಪನ್ ಮಾಡಿದ್ರು ಕೂಡ ಯಾರು ಈ ಟ್ರೈನಿಂಗ್ ತಗೊಂಡಿಲ್ಲ ಅವ್ರದ್ದೇನೂ ಕೂಡ ಇಂಪ್ರೂವ್ ಆಗೇ ಇಲ್ಲ. ಮೊದಲು ಯಾಕೆ ಕೆಲಸ ಮಾಡ್ಲಿಲ್ಲ? ತುಂಬಾ ಓನರ್ಸ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಹಾಗೆ ತುಂಬಾ ಜನ ಡೇ ಟು ಡೇ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ಅವರಿಗೆ ಸ್ಟ್ರಾಟಜಿನ ಮಾಡೋದಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಇಂಡಿಯಾದಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಪ್ರಾಬ್ಲಮ್ ಕೂಡ ಇದೆ. ಇನ್ನು ಸಣ್ಣ ಫರ್ಮ್ಗಳಲ್ಲಿ ನಾವು ನೋಡಿದಾಗ ಹೈ ಕ್ವಾಲಿಟಿ ಟ್ಯಾಲೆಂಟ್ ತರೋದು ತುಂಬಾನೇ ಕಷ್ಟ ಆಗತ್ತೆ. ದೊಡ್ಡ ಫರ್ಮ್ಗಳು ಒಳ್ಳೆ ಸ್ಯಾಲರಿನ ಕೊಡ್ಬೋದು, ಆದ್ರೆ ಸಣ್ಣ ಫರ್ಮ್ಗಳಿಗೆ ಅಷ್ಟು ಕೊಡೋದಕ್ಕೆ ಸಾಧ್ಯನೇ ಆಗಲ್ಲ. ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಮತ್ತೆ ಮ್ಯಾನೇಜರ್ಸ್ ಇಲ್ಲದೆ ಸಣ್ಣ ಬಿಸ್ನೆಸ್ಗಳು ಹೊಸ ಟೆಕ್ನಾಲಜಿ ಯೂಸ್ ಮಾಡೋಕೆ ಆಗಲ್ಲ ಅಲ್ವಾ? ಮತ್ತೆ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇಂಡಿಯಾದಲ್ಲಿ ನಾವು ನೋಡಿದಾಗ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ವೇ ಇಲ್ಲ. ಅಂದ್ರೆ ಪವರ್ ಸಪ್ಲೈ ಸರಿ ಇಲ್ಲ. ಇದಿಲ್ಲದೆ ಇರೋದ್ರಿಂದ ಬಿಸ್ನೆಸ್ ಜಾಸ್ತಿಗೆ ದುಡ್ಡು ಕಟ್ಟಬೇಕಾಗತ್ತೆ. ಅಂದ್ರೆ ಲಾಜಿಸ್ಟಿಕ್ ನೆಟ್ವರ್ಕ್ ಸರಿ ಇಲ್ಲದೆ ಇರೋದ್ರಿಂದ ಅವರ ವಸ್ತುಗಳನ್ನ ಬೇಗ ತಲುಪಿಸೋದಕ್ಕೆ ಆಗೋದೇ ಇಲ್ಲ. ಇಂಡಿಯಾದಲ್ಲಿರೋ ಸಣ್ಣ ಬಿಸ್ನೆಸ್ ಇಂದ ಸಮಸ್ಯೆ ಆಗ್ತಾ ಇದೆ. ಅವರು ಲಿಮಿಟೆಡ್ ಆಗಿರೋದಕ್ಕೆ ಲೋಕಲ್ ಏರಿಯಾದಲ್ಲಿ ಮಾತ್ರ ಇರ್ತಾರೆ. ಇನ್ನು ದೊಡ್ಡ ಕಂಪನಿಗಳಿಗೆ ಸಪ್ಲೈ ಮಾಡೋದಕ್ಕೆ ಮತ್ತೆ ಬೇರೆ ಕಡೆ ಮಾರ್ಕೆಟ್ ಮಾಡೋದಕ್ಕೆ ಅವರಿಗೆ ಈ ಕನೆಕ್ಷನ್ಸ್ ಇರೋದಿಲ್ಲ. ಇದರಿಂದ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಕೂಡ. ಹಾಗೆ ದೊಡ್ಡದಾಗೋದಕ್ಕೂ ಕೂಡ ಚಾನ್ಸೇ ಇರೋದಿಲ್ಲ. ಇಂಡಿಯಾದ ಸಣ್ಣ ಬಿಸ್ನೆಸ್ಗಳು ಟೆಕ್ನಾಲಜಿನ ಬೇಗ ಅಡ್ಯಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ಯಾಲೆಂಟ್ ಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇಂಡಿಯಾದಲ್ಲಿ ಸಣ್ಣ ಕಂಪನಿಗಳು ಬೇಕಾದಷ್ಟಿದೆ. ಅವರು ದೊಡ್ಡದಾಗೋದಕ್ಕೆ ಅವರು ಪ್ರಯತ್ನ ಪಡ್ತಿಲ್ಲ. ಈ ಕಾರಣದಿಂದ ನಮ್ಮ ಎಕನಾಮಿಕ್ ಪೊಟೆನ್ಷಿಯಲ್ ಕೂಡ ಕಮ್ಮಿ ಇದೆ. ಹಾಗಿದ್ರೆ ಏನಾದ್ರೂ ಹೋಪ್ ಇದೆಯಾ? ಈ ತರ ಎಲ್ಲ ಸರಿ ಇಲ್ಲದೆ ಇದ್ರೂ ಕೂಡ ICR/IERಗೆ ಒಂದು ವಿಷಯ ಗೊತ್ತಾಯ್ತು. ಇ ಕಾಮರ್ಸ್ ಗ್ರೋತ್ ಆಗೋಕೆ ಸಾಧ್ಯ ಇದೆ ಅಂತ. COVID-19 ಪ್ಯಾಂಡಮಿಕ್ ನಮ್ಮ ಎಕನಾಮಿಗೆ ಒಂದು ಕ್ರೈಸಿಸ್ ತರ ಇದ್ರೂ ಕೂಡ ಆದ್ರೆ ಅದರಿಂದ ಕೆಲವು ಲಾಭನೂ ಕೂಡ ಆದ್ವು. ಆನ್ಲೈನ್ ಬಿಸ್ನೆಸ್ಗಳು ಜಾಸ್ತಿ ಆಯ್ತು. ICR/IER ಸರ್ವೆ ಮಾಡಿದ್ರಲ್ಲಿ 32% MSMEಗಳಿಗೆ ಅವರ ಸೇಲ್ಸ್ ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಿಂದ ಬರ್ತಿದೆ. ಇದು ನೋಡೋದಕ್ಕೆ ಆಶ್ಚರ್ಯ ಆದ್ರೂ ಕೂಡ ರಿಯಾಲಿಟಿ ಚೆಕ್ ಅಂತಾನೆ ಹೇಳ್ಬೋದು. ಇದು ಒಂದೇ ಸಲಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಆಗಲ್ಲ. ಇ ಕಾಮರ್ಸ್ ಎಲ್ಲಾ ತರದ MSMEಗಳಿಗೆ ಅಪ್ಲೈ ಆಗಲ್ಲ ಅಂತ ಹೇಳ್ಬೋದು. ನೀವು ಹೆವಿ ಇಂಡಸ್ಟ್ರಿಯಲ್ ಕಾಂಪೊನೆಂಟ್ಸ್ ನ ಮಾಡಿದ್ರೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ಗೆ ಫ್ಯಾಬ್ರಿಕೇಶನ್ ಸರ್ವಿಸ್ ನ ಕೊಟ್ರೆ ಇಂಟರ್ನೆಟ್ ಇಂದ ಏನು ಕೂಡ ಸಹಾಯ ಸಿಕ್ಕಲ್ಲ. ಆದ್ರೆ ಕೆಲವು MSMEಗಳಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ನಿಂದ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗತ್ತೆ.
ಕರೆಕ್ಟ್ ಆಗಿರೋ ಎಂಎಸ್ಎಂಇಗಳಿಗೆ ಇ ಕಾಮರ್ಸ್ ನಿಂದ ತುಂಬಾ ಲಾಭ ಇದೆ. ಇದು ರೆವಿನ್ಯೂ ಸೋರ್ಸ್ ಕೂಡ ಹೌದು. ಐಸಿಆರ್ ಪ್ರಕಾರ ಇ ಕಾಮರ್ಸ್ ಯೂಸ್ ಮಾಡೋ ಎಂಎಸ್ಎಂಇಗಳು ಚೆನ್ನಾಗಿ ಬೆಳೀತಿದ್ದಾರೆ. ತುಂಬಾ ಎಂಎಸ್ಎಂಇಗಳು ವರ್ಷಕ್ಕೆ 1 ಕೋಟಿಗಿಂತ ಜಾಸ್ತಿ ರೆವಿನ್ಯೂ ತಗೊಳ್ತಿದ್ದಾರೆ ಕೂಡ. ಸುಮಾರು 5 ಕೋಟಿ ತಲುಪದವರು ಕೂಡ ಇದ್ದಾರೆ. ಇನ್ನು ಟರ್ನ್ ಓವರ್ನ ನಾವು ನೋಡಿದಾಗ 13% ಬೆಳೀತಿದೆ. ಮತ್ತೆ ಪ್ರಾಫಿಟ್ ಮಾರ್ಜಿನ್ ಕೂಡ ಜಾಸ್ತಿ ಇದೆ. ಡಿಜಿಟಲಿ ಇಂಟಿಗ್ರೇಟ್ ಆದ ಬಿಸ್ನೆಸ್ಗಳಲ್ಲಿ ಅರ್ಧದಷ್ಟು ಜನ 20%ಗಿಂತ ಜಾಸ್ತಿ ಪ್ರಾಫಿಟ್ ಅನ್ನ ತಗೊಳ್ತಿದ್ದಾರೆ. ಇದು ಸಣ್ಣ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನೋಡಿದಾಗ ರೇರ್ ಅಂತಾನೆ ಹೇಳ್ಬೋದು. ಇ ಕಾಮರ್ಸ್ ಒಂದು ಫೋರ್ಸಿಂಗ್ ಫಂಕ್ಷನ್. ಇ ಕಾಮರ್ಸ್ ಒಂದು ಎಕೋಸಿಸ್ಟಮ್ ನಲ್ಲಿ ನೋಡಿದಾಗ ಬದುಕಬೇಕು ಅಂತಂದ್ರೆ ಬಿಸ್ನೆಸ್ ಚೆನ್ನಾಗಿ ಇರಬೇಕು. ಸಣ್ಣ ಫರ್ಮ್ಗಳು ಬೇಗ ಚೇಂಜ್ ಆಗ್ತಾರೆ. ಪ್ರೊಸೆಸ್ಗಳಲ್ಲಿ ನಾವು ನೋಡಿದಾಗ ಕ್ವಾಲಿಟಿ ಆಗಿರ್ಬೋದು ಮತ್ತೆ ಡಿಜಿಟಲ್ ಟೂಲ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಅವರು ಕಾಂಪಿಟೇಟಿವ್ ಕೂಡ ಆಗಿರ್ಬೋದು. 62% ಫರ್ಮ್ಗಳು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಟ್ರೈನಿಂಗ್ ಅನ್ನ ತಗೊಂಡಿದ್ದಾರೆ ಕೂಡ. ಇನ್ನು ಆವರೇಜ್ ಬೇಸಿಸ್ ಅಲ್ಲಿ ನಾವು ನೋಡಿದಾಗ 50% R&D ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈ ಕಂಡೀಷನ್ಗೆ ಸರಿ ಹೊಂದದೇ ಇರೋ ತುಂಬಾ ಕಂಪನಿಗಳು ಫೇಲ್ ಆಗಿ ಡ್ರಾಪ್ ಆಗಿದ್ದಾರೆ ಕೂಡ. ಯಾರು ಇರ್ತಾರೋ ಅವರು ಖಂಡಿತವಾಗ್ಲೂ ಇಲ್ಲಿ ಬೆಳೀತಾರೆ. ಇ ಕಾಮರ್ಸ್ ಹಣಕಾಸು ಪಡೆಯಲು ಸಹಾಯ ಮಾಡುತ್ತೆ. ನೋಡಿ, ಕಂಪನಿಗಳು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ವರ್ಕ್ ಮಾಡಿದ್ರೆ ಅವ್ರಿಗೆ ಡಿಜಿಟಲ್ ಫುಟ್ ಪ್ರಿಂಟ್ ಸಿಗತ್ತೆ ಅಲ್ವಾ. ಇನ್ವಾಯ್ಸ್ ಆಗಿರ್ಬೋದು ಮತ್ತೆ ಆರ್ಡರ್ ವಾಲ್ಯೂಮ್ ಆಗಿರ್ಬೋದು, ಹಾಗೇನೆ ಫುಲ್ಫಿಲ್ಮೆಂಟ್ ರೆಕಾರ್ಡ್ಸ್ ಮತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲನೂ ಕೂಡ ಸಿಗುತ್ತೆ. ಇನ್ನು ಫೈನಾನ್ಸ್ ಸಿಸ್ಟಮ್ಗೆ ಅವರ ಒಂದು ಕ್ರೆಡಿಟ್ ವರ್ತಿನೆಸ್ ಚೆಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಕೂಡ. ಹಾಗೇನೆ ಎಂಎಸ್ಎಂಇಗಳು ರಿಸ್ಕ್ ಬಾರೋವರ್ಸ್ ತರ ಕಾಣಿಸೋದಿಲ್ಲ. ಇ ಕಾಮರ್ಸ್ ಎಕ್ಸ್ಪೋರ್ಟ್ಸ್ಗೆ ನಾವು ನೋಡಿದಾಗ ಕೀ ಚಾನಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇ ಕಾಮರ್ಸ್ ನೆಟ್ವರ್ಕ್ ಎಂಎಸ್ಎಂಇಗಳಿಗೆ ಒಂದು ಗ್ಯಾಪ್ ಅನ್ನ ಕಮ್ಮಿ ಮಾಡುತ್ತೆ. ಸಣ್ಣ ಬಿಸ್ನೆಸ್ ಇರೋರು ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಕೂಡ. ಇನ್ನು ಫಾರಿನ್ ಬೈಯರ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಬಗ್ಗೆ ತಿಳ್ಕೊಂಡು ಅವರ ಪ್ರಾಡಕ್ಟ್ಸ್ ಗಳನ್ನ ಚೆನ್ನಾಗಿ ಮಾಡ್ಕೊಳ್ಬಹುದು. ಆ ರೀತಿ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾರೆ. ಈ ಪ್ಲಾಟ್ಫಾರ್ಮ್ ಎಂಎಸ್ಎಂಇಗಳಿಗೆ ಸರ್ಟಿಫಿಕೇಟ್ ಮತ್ತೆ ಪ್ಯಾಕೇಜಿಂಗ್ ರೂಲ್ಸ್ ಬಗ್ಗೆನೂ ಕೂಡ ಸಹಾಯ ಮಾಡುತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಸ್ಟೀಲ್ ಬೆಲೆ ಸದ್ಯದಲ್ಲೇ ಜಾಸ್ತಿ ಆಗತ್ತಾ ಅಂತ ನೋಡೋಣ. ನೋಡಿ, ಇಂಡಿಯಾ ಲೋ ಆಶ್ ಮೆಟಲಾರ್ಜಿಕಲ್ ಕೋಕ್ ಅಥವಾ ಈ ಮೆಟಾ ಕೋಕ್ ಆಮದುಗಳ ಬಗ್ಗೆ 6 ದೇಶಗಳನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಆಸ್ಟ್ರೇಲಿಯಾ, ಚೈನಾ, ಕೊಲಂಬಿಯಾ, ಇಂಡೋನೇಷಿಯಾ, ಜಪಾನ್ ಮತ್ತೆ ರಷ್ಯಾ. ಈ ದೇಶಗಳು ಮೆಟಾ ಕೋಕ್ ಅನ್ನ ಇಂಡಿಯನ್ ಕಂಪನಿಗಳಿಗೆ ಕಮ್ಮಿ ಬೆಲೆಗೆ ಮಾರ್ತಿದ್ದಾರೆ. ಅದು ಅವರ ದೇಶದಲ್ಲಿರೋ ಬೆಲೆಗಿಂತನೂ ಕೂಡ ಕಮ್ಮಿ. ಇದರಿಂದ ಲೋಕಲ್ ಪ್ರೊಡ್ಯೂಸರ್ಸ್ಗೆ ತೊಂದರೆ ಆಗ್ತಿದ್ಯಾ ಅಂತ ಸರ್ಕಾರ ಚೆಕ್ ಮಾಡತ್ತೆ. ಆಮೇಲೆ ಡ್ಯೂಟಿ ಕೂಡ ಹಾಕ್ಬೋದು. ಇದು ಇಂಡಿಯನ್ ಸ್ಟೀಲ್ ಇಂಡಸ್ಟ್ರಿಗೆ ಏನ್ ಮಾಡುತ್ತೆ ಮತ್ತೆ ಇದು ಯಾಕೆ ಇಷ್ಟೊಂದು ದೊಡ್ಡ ವಿಷಯ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೆಟಾ ಕೋಕ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಮೆಟಾ ಕೋಕ್ ಅಂದ್ರೆ ಏನು, ಇದು ಯಾಕಷ್ಟು ಮುಖ್ಯ? ನೋಡಿ, ಮೆಟಾ ಕೋಕ್ ಅಂತ ಹೇಳಿದ್ರೆ ಮೆಟಲಾರ್ಜಿಕಲ್ ಕೋಕ್ ಅಂತ. ಇದು ಸ್ಟೀಲ್ ಮಾಡೋದಕ್ಕೆ ಬೇಕಾಗತ್ತೆ. ಮೆಟಾ ಕೋಕ್ ನ ಗಣಿಯಿಂದ ತೆಗಿಯೋಕ್ಕಾಗಲ್ಲ, ಅದನ್ನ ಕೋಕಿಂಗ್ ಕೋಲ್ ನಿಂದ ಮಾಡಬೇಕು. ಅದು ಒಂಥರದ ಸ್ಪೆಷಲ್ ಕೈಂಡ್ ಆಫ್ ಕೋಲ್ ಅಂತ ಹೇಳ್ಬೋದು. ಕೋಕಿಂಗ್ ಕೋಲ್ ನಲ್ಲಿ ಬೆಳೆದಿರುವ ವಸ್ತುಗಳು ಮತ್ತೆ ಮಾಯಿಶ್ಚರೈಸ್ ಕೂಡ ಇರುತ್ತೆ. ಹಾಗೇನೆ ಅದು ಸ್ಟೀಲ್ ನ ಹಾಳು ಮಾಡುತ್ತೆ ಕೂಡ. ಅದಕ್ಕೆ ಅದನ್ನ ಕಾರ್ಬನೈಸ್ ಮಾಡ್ತಾರೆ. ಕಲ್ಲಿದ್ದಲನ್ನ ತುಂಬಾ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡ್ತಾರೆ ಮತ್ತೆ ಆಕ್ಸಿಜನ್ ಇರೋಕೆ ಬಿಡೋದಿಲ್ಲ. ಇದರಿಂದ ತೇವಾಂಶ ಏನಿರುತ್ತೆ ಮತ್ತೆ ಗ್ಯಾಸ್ ಆಗಿರ್ಬೋದು, ಬೆಳೆದಿರೋ ವಸ್ತುಗಳು ಹೋಗಿ ಮೆಟಾಕೋಕ್ ಸಿಗತ್ತೆ. ನೋಡಿ, ಹಾಗಿದ್ರೆ ಮೆಟಾಕೋಕ್ ಏನ್ ಮಾಡುತ್ತೆ? ಬ್ಲಾಸ್ಟ್ ಫರ್ನೇಸಸ್ ಯೂಸ್ ಮಾಡೋ ಸ್ಟೀಲ್ ಪ್ಲಾಂಟ್ ನಲ್ಲಿ ಇದು 3 ಮುಖ್ಯ ಕೆಲಸವನ್ನ ಮಾಡುತ್ತೆ. ಇಂಧನ, ಕಬ್ಬಿಣದ ಅದಿರನ್ನ ಕರಗಿಸೋಕೆ ಬೇಕಾಗಿರೋ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಕಮ್ಮಿ ಮಾಡೋ ಏಜೆಂಟ್ ನಾವು ನೋಡಿದಾಗ ಕಬ್ಬಿಣದ ಅದಿರಿನಿಂದ ಆಕ್ಸಿಜನ್ ಮಾಡೋದಕ್ಕೆ ಅಂದ್ರೆ ಕಾರ್ಬನ್ ಅಂತ ಏನ್ ಹೇಳ್ತೀವಿ ಇದನ್ನ ಕೊಡತ್ತೆ ಮತ್ತೆ ಕರಗಿರೋ ಕಬ್ಬಿಣವನ್ನ ಉಳಿಸತ್ತೆ. ಸ್ಟ್ರಕ್ಚರಲ್ ಸಪೋರ್ಟ್, ಫರ್ನಾನ್ಸ್ ಬೆಡ್ ನ ರಂಧ್ರ ಇರೋ ತರ ನೋಡ್ಕೊಳ್ಳುತ್ತೆ. ಅದರಿಂದ ಗ್ಯಾಸ್ ಫ್ಲೋ ಆಗೋದಕ್ಕೆ ಮತ್ತೆ ರಾ ಮೆಟೀರಿಯಲ್ ಲೇಯರ್ಗೆ ಬರೋ ರೀತಿ ಸಪೋರ್ಟ್ ಕೊಡುತ್ತೆ. ಈಗ ಅಸ್ಲಿ ಹೆಡ್ಲೈನ್ಸ್ ಅನ್ನ ನೋಡೋಣ. ಕಳೆದ 4 ವರ್ಷಗಳಲ್ಲಿ ಇಂಡಿಯಾಗೆ ಮೆಟಾಕೋಕ್ ನ ಇಂಪೋರ್ಟ್ ನೋಡಿದಾಗ ಡಬಲ್ ಆಗಿದೆ. ಯಾಕೆ? ಇದನ್ನ ನಂಬೋದಾದ್ರೆ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ಚೈನಾ, ರಷ್ಯಾ ಕಮ್ಮಿ ಬೆಲೆಗೆ ಮಾರ್ತಿದ್ದಾರೆ ಅಂತ. ಅದಕ್ಕೆ ಡಂಪಿಂಗ್ ಅಂತ ಹೇಳ್ತಾರೆ. ನೋಡಿ, ಗ್ಲೋಬಲ್ ಟ್ರೇಡ್ ರೂಲ್ಸ್ ಪ್ರಕಾರ ದೇಶಗಳು ಇಂಥ ವಿಷಯಗಳ ಬಗ್ಗೆ ತನಿಖೆ ಮಾಡಬಹುದು ಮತ್ತೆ ಆಂಟಿ ಡಂಪಿಂಗ್ ಡ್ಯೂಟಿನೂ ಸಹ ಹಾಕಬಹುದು. ಇನ್ನು ಏನು ಕೂಡ ತೀರ್ಮಾನ ಆಗಿಲ್ಲ. ಸರ್ಕಾರ ಈಗ ತನಿಖೆ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ 6 ಇಂದ 9 ತಿಂಗಳಲ್ಲಿ ಇದು ಮುಗಿಬಹುದು ಕೂಡ. ತಪ್ಪು ಅಂತ ಗೊತ್ತಾದ್ರೆ ಆ 6 ದೇಶಗಳ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿನ ಹಾಕ್ತಾರೆ. ಈ ಆಂಟಿ ಡಂಪಿಂಗ್ ಇನ್ವೆಸ್ಟಿಗೇಷನ್ ಸುಮ್ಮನೆ ಬಂದಿಲ್ಲ ಬಿಡಿ. ಡಿಸೆಂಬರ್ 2024ರಲ್ಲಿ ಇಂಡಿಯನ್ ಗವರ್ಮೆಂಟ್ ಲೋ ಆಶ್ ಮೆಟಾಲರ್ಜಿಕಲ್ ಕೋಕ್ ಇಂಪೋರ್ಟ್ ಮೇಲೆ ಕೋಟಾನ ಹಾಕಿತ್ತು. ಜನವರಿಯಿಂದ ಜೂನ್ 2025ರವರೆಗೆ 1.4 ಮಿಲಿಯನ್ ಟನ್ ಮಾತ್ರ. ಕಳೆದ ವರ್ಷ ಇದು 2.4 ಮಿಲಿಯನ್ ಟನ್ ಇತ್ತು. ಅಂದ್ರೆ ಇಂಡೋನೇಷಿಯಾ ತರದ ಕೆಲವು ದೇಶಗಳಿಗೆ ಹೊಡೆತ ಬಿತ್ತು ಅಂತಾನೆ ಗೊತ್ತಾಗುತ್ತೆ. ಇಂಡಿಯನ್ ಕಂಪನಿಗಳು 33,182 ಮೆಟ್ರಿಕ್ ಟನ್ಗಿಂತ ಜಾಸ್ತಿ ತರಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಕಳೆದ ವರ್ಷ ಇದ್ದಕ್ಕಿದ್ದ ಹಾಗೆ 10 ಪಟ್ಟು
ಜಾಸ್ತಿ ತರಿಸ್ಕೊಂಡಿದ್ರು. ಇದರಿಂದ ಇಂಡಿಯನ್ ಸ್ಟೀಲ್ ಮೇಕರ್ಸ್ ಲೋಕಲ್ ಕೋಕ್ ಪ್ರೊಡ್ಯೂಸರ್ಸ್ ಹತ್ರ ಖರೀದಿ ಮಾಡ್ತಾರೆ. ಲೇಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಅನ್ನ ನಾವು ನೋಡಿದಾಗ ಈ ಕಡೆಗೆ ಹಾಕಿರೋ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು ನೋಡಿ. ಕೋಕ್ ವರ್ಸಸ್ ಸ್ಟೀಲ್ ಜಗಳ ಇಲ್ಲಿಂದ ಇಂಟ್ರೆಸ್ಟಿಂಗ್ ಆಗುತ್ತೆ. ಈ ಇನ್ವೆಸ್ಟಿಗೇಷನ್ ಇಂದ ಎಲ್ಲ ಇಂಡಿಯನ್ ಕಂಪನಿಗಳಿಗೂ ಕೂಡ ಸಹಾಯ ಆಗಲ್ಲ. JSW ಸ್ಟೀಲ್ ತರದ ಸ್ಟೀಲ್ ಮೇಕರ್ಸ್ಗೆ ಗವರ್ಮೆಂಟ್ ಇಂಪೋರ್ಟ್ ಮೇಲೆ ಏನು ಮಾಡಬಾರ್ದು ಅನ್ನೋ ಆಸೆನೂ ಕೂಡ ಇದೆ. ಅವ್ರಿಗೆ ಇಂಪೋರ್ಟೆಡ್ ಮೆಟ್ ಕೋಕ್ ಬೇಕು, ಅದು ಕಡಿಮೆ ಮತ್ತು ಚೆನ್ನಾಗಿರುತ್ತೆ ಕೂಡ. ಇಂಪೋರ್ಟೆಡ್ ಕೋಕ್ ನಾವು ನೋಡಿದಾಗ ಇದರಲ್ಲಿ ತೇವಾಂಶ ಕಮ್ಮಿ ಇರುತ್ತೆ ಮತ್ತೆ ಅದರ ಪಾರ್ಷಲ್ ಸೈಜ್ ಕೂಡ ಸರಿ ಇರುತ್ತೆ. ಇನ್ನು ಡೊಮೆಸ್ಟಿಕ್ ಮೆಟ್ ಕೋಕ್ ಅಷ್ಟೇನೂ ಚೆನ್ನಾಗಿರಲ್ಲ, ಹಾಗೇನೆ ಅದು ಬ್ಲಾಸ್ಟ್ ಫರ್ನೇಸಸ್ ನ ಬ್ಲಾಕ್ ಮಾಡುತ್ತೆ. ಅದಕ್ಕೆ ಸ್ಟೀಲ್ ಮೇಕರ್ಸ್ ಏನಿರ್ತಾರೆ ಅವರು ಕಾಸ್ಟ್ ಸೇವಿಂಗ್ಸ್ ಜೊತೆ ಆಪರೇಷನ್ ಸರಿ ಇಟ್ಕೊಳ್ಬೇಕು, ಅದಕ್ಕೆ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕಾಸ್ಟ್ ಸೇವಿಂಗ್ಸ್ ಕೂಡ ತುಂಬಾನೇ ಮುಖ್ಯ. ಈಗ ಮೆಟ್ ಕೋಕ್ ಸ್ಟೀಲ್ ಮೇಕರ್ಸ್ಗೆ ದೊಡ್ಡ ಖರ್ಚು ಬೀಳತ್ತೆ ಅಲ್ವಾ. JSW ತರದ ಒಂದು ಕಂಪನಿ ಡೀಟೇಲ್ಡ್ ಆಗಿ ಹೇಳೋದೇ ಇಲ್ಲ. ಆದ್ರೆ ನಮ್ಗೆ ಏನ್ ಗೊತ್ತು ಅಂತಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ನಾವು ನೋಡಿದಾಗ ಸ್ಟೀಲ್ ಮೇಕರ್ಸ್ ನ ಟೋಟಲ್ ಕಾಸ್ಟ್ ನಲ್ಲಿ 50 to 60% ಇರುತ್ತೆ. ಕೋಕಿಂಗ್ ಕೋಲ್ ಮತ್ತೆ ಒಂದು ಮೆಟ್ ಕೋಕ್ 15 to 20% ಅಷ್ಟೇ ಇರೋದು. ಮೆಟ್ ಕೋಕ್ ಪ್ರೈಸ್ ಏನಾದ್ರೂ ಜಾಸ್ತಿ ಆದ್ರೆ ಇಂಪೋರ್ಟ್ ಡ್ಯೂಟಿ ಮತ್ತೆ ಕೋಟಾದಿಂದನೂ ಕೂಡ ಮಾರ್ಜಿನ್ ಕಮ್ಮಿ ಆಗುತ್ತೆ. ಇನ್ನು ಲೋಕಲ್ ಕೋಕ್ ಪ್ರೊಡ್ಯೂಸಿಂಗ್ ಫರ್ಮ್ಸ್ಗೆ ಇದು ಸರಿ ಇಲ್ಲ. ಈಗ ನಾವು ಚೀಪ್ ಆಗಿರೋ ಫಾರಿನ್ ಕೋಕ್ ಜಾಸ್ತಿ ಬರೋದ್ರಿಂದ ಲೋಕಲ್ ಕೋಕ್ ತಯಾರಕರು ಏನಿರ್ತಾರೆ ಅವರ ಒಂದು ಕೆಪಾಸಿಟಿಯ 50% ಗಿಂತ ಕಮ್ಮಿ ಉತ್ಪಾದನೆ ಮಾಡ್ತಿದ್ದಾರೆ. ಇನ್ನು ಇಂಪೋರ್ಟೆಡ್ ಕೋಕ್ ಬೆಲೆ $395 ಟನ್ ಇದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಕಾಸ್ಟ್ $460 ಟನ್ ತಲುಪತ್ತೆ. ಅಂದ್ರೆ ಈ ಪ್ರೊಡ್ಯೂಸರ್ಸ್ಗೆ ಫಾರಿನ್ ಪ್ರೈಸ್ ತಡೆಯೋಕೆ ಆಗಲ್ಲ ಅಂತ. ಅದಕ್ಕೆ ಸರ್ಕಾರ ಕೋಟಾ ಹಾಕಿದಾಗ ಅವ್ರಿಗೂ ಸಹ ತುಂಬಾ ಹೆಲ್ಪ್ ಆಗಿತ್ತು. ಕೋಟಾ ಹಾಕಿದ್ರಿಂದ ಡೊಮೆಸ್ಟಿಕ್ ಮೆಟ್ ಕೋಕ್ ಪ್ರೈಸ್ ಬೇಗ ಜಾಸ್ತಿ ಆಯಿತು. ಇನ್ನು ಸ್ಟೀಲ್ ಇಂಡಸ್ಟ್ರಿ ಪ್ರಾಬ್ಲಮ್ ಆದ್ರೂ ಕೂಡ ಕೆಲವು ಹಳೆ ಪ್ರೊಡಕ್ಷನ್ ಯೂನಿಟ್ಸ್ ಮತ್ತೆ ಶುರುವಾಯಿತು ನೋಡಿ. ಸ್ಟೀಲ್ ಮೇಕರ್ಸ್ಗೆ ಇದು ಒಳ್ಳೇದಾದ್ರೆ ಕೋಕ್ ಮೇಕರ್ಸ್ಗೆ ಖಂಡಿತವಾಗ್ಲೂ ಕೆಟ್ಟದ್ದು ನೋಡಿ. JSW ಸ್ಟೀಲ್ ಅವರದೇ ಆದ ಒಂದು ಕೋಕ್ ಪ್ರೊಡಕ್ಷನ್ ಕೆಪಾಸಿಟಿ ಇದ್ರೂ ಕೂಡ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ತಾರೆ. ಇನ್ನು ಇಂಡಿಯನ್ ಗವರ್ಮೆಂಟ್ ಮೆಟ್ ಕೋಕ್ ಇಂಪೋರ್ಟ್ ಮೇಲೆ ಕೋಟಾ ಹಾಕಿದಾಗ JSW $90 million ಶಿಪ್ಮೆಂಟ್ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತು. ಆದ್ರೆ ಕೋರ್ಟ್ ರಿಜೆಕ್ಟ್ ಮಾಡ್ತು ಕೂಡ. ಅವ್ರಿಗೆ ಇಂಪೋರ್ಟ್ ಎಷ್ಟು ಮುಖ್ಯ ಅಂತ ಇದರಿಂದ ಗೊತ್ತಾಗತ್ತೆ. ಸ್ಟೀಲ್ ನಲ್ಲಿ ಇನ್ನೊಂದು ದೊಡ್ಡ ಹೆಸರು ಆರ್ಸ್ಲಾರ್ ಮಿಟಾಲ್ ನಿಪಾನ್ ಸ್ಟೀಲ್. ಈ ಕಂಪನಿ ಎಲ್ಲಾ ಮೆಟ್ ಕೋಕ್ ನ ಬೇರೆ ಕಡೆಯಿಂದ ತರಿಸ್ಕೊಳ್ಳುತ್ತೆ. ಈಗ ಇಂಪೋರ್ಟ್ ಏನಾದ್ರು ಕಷ್ಟ ಆದ್ರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿ. ಸಪ್ಲೈ ಸರಿ ಇರ್ಲಿಲ್ಲ ಅಂತಂದ್ರೆ ಈ ಬ್ಲಾಸ್ಟ್ ಫರ್ನೇಸ್ ಮುಚ್ಚಬೇಕಾಗತ್ತೆ ಅಂತ ಹೇಳಿದ್ರು. ಅದು ಅವ್ರಿಗೆ ಮಾತ್ರ ಕೆಟ್ಟದಲ್ಲ, ಅದು ಇಂಡಿಯಾದ ಸ್ಟೀಲ್ ಉತ್ಪಾದನೆಗೂ ಕೂಡ ಕೆಟ್ಟದು. ಈ ಕಂಪನಿಗಳು ಗವರ್ಮೆಂಟ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ಗೆ ವಿರೋಧವಾಗಿ ಕೋರ್ಟ್ಗೆ ಹೋದ್ರು. ಈ ಇನ್ವೆಸ್ಟಿಗೇಷನ್ ಬೇರೆ ಬೇರೆ ಪ್ಲೇಯರ್ಸ್ಗೆ ಏನ್ ಮಾಡತ್ತೆ, ನೀವು ಯಾವ ಕಡೆ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ನೋಡಿ. ಡೊಮೆಸ್ಟಿಕ್ ಮೆಟ್ ಕೋಕ್ ಪ್ರೊಡ್ಯೂಸರ್ಸ್ ನ ನೋಡಿದಾಗ ಇದು ನಿಮ್ಗೆ ಗೆಲುವನ್ನ ತಗೊಂಡ್ ಬರುತ್ತೆ. ತನಿಖೆಯಿಂದ ಡ್ಯೂಟಿ ಹಾಕಿದ್ರೆ ಕಡಿಮೆ ಇಂಪೋರ್ಟ್ ನಿಂದ ರಕ್ಷಣೆ ಸಿಗುತ್ತೆ ಕೂಡ, ಮತ್ತೆ ನೀವು ಕೂಡ ಪೂರ್ತಿ ಕೆಪಾಸಿಟಿಯಲ್ಲಿ ಉತ್ಪಾದನೆ ಮಾಡಬಹುದು. ಇನ್ನು ಸ್ಟೀಲ್ ಮೇಕರ್ಸ್ಗೆ ಇದು ಕಷ್ಟ ಕೊಡಬಹುದು. ಬೆಲೆ ಏರಿಕೆಯಿಂದ ಕಷ್ಟ ಪಡ್ತಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಕಮ್ಮಿ ಕ್ವಾಲಿಟಿಯ ಡೊಮೆಸ್ಟಿಕ್ ಕೋಕ್ ಯೂಸ್ ಮಾಡಿದ್ರೆ ಫರ್ನೇಸ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಉತ್ಪಾದನೆ ವೆಚ್ಚನೂ ಕೂಡ ಜಾಸ್ತಿ ಆಗತ್ತೆ. ಇನ್ನು ಟ್ರೇಡರ್ಸ್ಗೆ ಟ್ರಾಫಿಗ್ರಾ ತರದ ಕಮಾಡಿಟಿ ಫರ್ಮ್ಗೂ ಕೂಡ ತೊಂದರೆ ಆಗುತ್ತೆ. ಹೊಸ ಕೋಟದಿಂದ ಅವರ ಒಂದು ಶಿಪ್ಮೆಂಟ್ ಬ್ಲಾಕ್ ಆಗಿತ್ತು ಕೂಡ, ಮತ್ತೆ ಅವರು ಕೋರ್ಟ್ಗೆ ಹೋಗಿದ್ರು. ಇನ್ನು ತನಿಖೆ ಹೇಗೆ ನಡೀತಿದೆ ಅಂತ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾನು ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಮಾರ್ಚ್ 2025ಕ್ಕೆ ಇಂಡಿಯಾದ ನೆಟ್ GST ಕಲೆಕ್ಷನ್ ನಾವು ನೋಡಿದಾಗ 1.76 lakhs crore ಇತ್ತು. ಇದು ಕಳೆದ ವರ್ಷಕ್ಕಿಂತ 7.3% ಜಾಸ್ತಿ. ಫೆಬ್ರವರಿಯಲ್ಲಿ ಕಲೆಕ್ಷನ್ 1.62 lakhs crore ಇತ್ತು. ಅಂದ್ರೆ ರೀಫಂಡ್ ಕೊಡೋಕ್ಕಿಂತ ಮುಂಚೆನೆ ಗ್ರಾಸ್ GST ಕಲೆಕ್ಷನ್ 9.9% ಜಾಸ್ತಿ ಆಗಿದೆ. 1.96 lakhs crore ತಲುಪಿದೆ ಕೂಡ. ಆದ್ರೆ ಟೋಟಲ್ ರೀಫಂಡ್ ನ ನೋಡಿದಾಗ 41.2% ಜಾಸ್ತಿಯಾಗಿ 19,000 ಕೋಟಿ ಆಗಿದೆ. ಇದರಲ್ಲಿ ಇಂಪೋರ್ಟ್ ರಿಲೇಟೆಡ್ ರೀಫಂಡ್ ನ ನೋಡ್ತಿದೀವಿ ಅಂತಂದ್ರೆ 201.9% ಜಾಸ್ತಿ ಆಗಿದೆ. ನಂಬರ್ 2, ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ಝೊಮ್ಯಾಟೊ ಅಸೋಸಿಯೇಟ್ ಆಕ್ಸಿಲರೇಟರ್ ಪ್ರೋಗ್ರಾಮ್. ಈ ಅಡಿಯಲ್ಲಿ ಒಂದು ವರ್ಷದಲ್ಲಿ 600 ಕಸ್ಟಮರ್ ಸಪೋರ್ಟ್ ಏನಿರುತ್ತೆ ಈ ಸಿಬ್ಬಂದಿಯನ್ನ ಕೆಲಸದಿಂದ ತೆಗೆದು ಹಾಕಿದೆ. ಅಂದ್ರೆ ನಗೆಟ್ ಅನ್ನೋ ಒಂದು AI ಪವರ್ಡ್ ಪ್ಲಾಟ್ಫಾರ್ಮ್ ಲಾಂಚ್ ಆದ್ಮೇಲೆ ಈ ತರ ಮಾಡ್ತಿದ್ದಾರೆ. ಈ ಪ್ಲಾಟ್ಫಾರ್ಮ್ ಝೊಮ್ಯಾಟೊ, ಬ್ಲಿಂಕಿಟ್ ಮತ್ತೆ ಹೈಪರ್ ಪ್ಯೂರ್ ನಲ್ಲಿ 15 ಮಿಲಿಯನ್ ಗಿಂತ ಜಾಸ್ತಿ ಕಸ್ಟಮರ್ ಇಂಟ್ರಾಕ್ಷನ್ಸ್ ಅನ್ನ ಮ್ಯಾನೇಜ್ ಮಾಡುತ್ತೆ.
ಕೊನೆಯ ಟಿಡ್ಬಿಟ್. ಕೋಲ್ ಇಂಡಿಯಾ ಲಿಮಿಟೆಡ್ ಏಪ್ರಿಲ್ 16, 2025 ಇಂದ ಈ ಕೋಕಿಂಗ್ ಮತ್ತೆ ನಾನ್ ಕೋಕಿಂಗ್ ಕೋಲ್ ಬೆಲೆಯನ್ನ ಪ್ರತಿ ಟನ್ಗೆ ₹10 ಹೆಚ್ಚಿಸಿದೆ. ಈ ಏರಿಕೆಯ ರೆಗ್ಯುಲೇಟೆಡ್ ಮತ್ತೆ ನಾನ್ ರೆಗ್ಯುಲೇಟೆಡ್ ಸೆಕ್ಟರ್ಸ್ಗೆ ಅಪ್ಲೈ ಆಗುತ್ತೆ ಕೂಡ. ಹಾಗೇನೆ ಈ ಕೋಲ್ ಮೈನ್ಸ್ ಪೆನ್ಷನ್ ಸ್ಕೀಮ್ ಏನಿದೆ CMPS 1998ಗೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇದು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.